ನಮಸ್ಕಾರ ರೀ ಫ್ಯಾಮಿಲಿ, ಎಲ್ಲರೂ ಹೆಂಗದಿರಿ? ನಾನಂತೂ ಮಸ್ತ್ ಇದೀನಿ, ನೀವು ಮಸ್ತ್ ಇದ್ರಿ ಅಂತೇಳಿ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ. ನಾನು ನಿಮ್ಮ ಧಾರವಾಡ ಹುಡುಗ ಕಬಡ್ಡಿ ಪ್ಲೇಯರ್. ಚಾನಲಿಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸೈಯದ್ ನದಾಫ್ ವ್ಲಾಗ್ ಚಾನಲಿಗೆ ಸಬ್ಸ್ಕ್ರೈಬ್ ಯಾವಾಗೂ ಇರ್ರಿ, ಸಪೋರ್ಟ್ ಆಗಿರ್ರಿ. ನಾನು ನಿಮ್ಮ ಉತ್ತರ ಕರ್ನಾಟಕದ ಹುಡುಗ. ಏನಪ್ಪ ವಿಶೇಷತೆ ಇವತ್ತಪ್ಪ ಅಂತಂದ್ರೆ ಡೈಲಿ ವಿಡಿಯೋ ಹಾಕಕತ್ತೀನಿ, ಜಾಬ್ ಅಪ್ಡೇಟಿನವ. ನೀವು ಹಂಗೆ ಸಪೋರ್ಟ್ ಮಾಡ್ಕೊತ ಇರ್ರಿ. ಈ ಅಣ್ಣಾಗ ಅಂದ್ರೆ ಏನಪ್ಪ ಅಂತಂದ್ರೆ ಈ ಅಣ್ಣನ ಕಡೆಯಿಂದ ಒಂದಲ್ಲ ಒಂದಿನ ನನಗೂ ಹೆಲ್ಪ್ ಆಕೈತಿ. ಅಣ್ಣವರು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೊಳ್ಳೆ ನನ್ನ ಕಡೆಯಿಂದ ಎಂಟರ್ಟೈನ್ಮೆಂಟ್ ಅಂದ್ರೆ ವ್ಲಾಗಿಂದ ನೋಡಿ ಚೆನ್ನಾಗಿ ವ್ಲಾಗ್ ಮಾಡಂತಾನೆ, ಅದು ಲೋಕಲ್ ಒಳಗೆ ಅಂತ ಕೆಲಸ ನೀವು ತಿಳ್ಕೊಂಡಿದ್ರಿಪ್ಪ ಅಂತಂತಂದ್ರೆ ಹಾಗೂ ನೀವು ನನಗೆ ಸಬ್ಸ್ಕ್ರೈಬ್ ಮಾಡ್ಬೋದು. ಅದೊಂದು ಹೆಲ್ಪ್ ಕೇಳ್ತೇನೆ ನಾನು ನಿಮ್ಮ ಕಡೆಯಿಂದ. ವ್ಯೂಸ್ ಯಾಕೆ ಡೌನ್ ಆಗಿದಾವೆ, 14,000 ಸಬ್ಸ್ಕ್ರೈಬರ್ಸ್ ಇಟ್ಕೊಂಡಿನಿ. ಅದು ನನ್ನ ಟಾರ್ಗೆಟ್ ಏನಪ್ಪ ಅಂತಂದ್ರೆ ದಿನಕ್ಕೆ ಒಬ್ಬರ ಅಂದ್ರೂ ಅದ್ರ ಅವನದ 1,00,000 ದಿನಕ್ಕೆ 1,00,000 ದಿನಕ್ಕೆ 100K ಸಬ್ಸ್ಕ್ರೈಬ್ ಆಗಲಿ ನಡೀತಿತ್ತು ನನಗೆ. ಅಂಥದ್ದೇನು ಇದನ್ನು ಮಾಡಿಲ್ಲ, ಬಟ್ ಯಾರಿಗೆ ಇಂಪ್ರೆಸ್ ಮಾಡಿಲ್ಲ ಅನ್ಕೊಂತೀನಿ. ಭಾಳ ಮಂದಿ ಕೆಲಸಕ್ಕೆ ಹತ್ತಿದ್ದಾರೆ. ಅವಾಗ ಬೇಜಾರಾಕೈತಿ, ಯಾಕಪ್ಪ ಅಂದ್ರೆ ವ್ಯೂಸ್ ಬರಾಕತ್ತಿಲ್ಲ ಅಂಥೇಳಿ. ಅದಕ್ಕೆ ಇದು ಒಂಥರ ಪಾರ್ಟ್ ಟೈಮ್ ಜಾಬ್ ಇದ್ದಂಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೀನಿ. ಇವಾಗ ನೋಡಿದ್ರೆ ಕಂಟಿನ್ಯೂ 3 ದಿನ ಆತ ಕಂಟಿನ್ಯೂ ಆಗಿ ವಿಡಿಯೋ ಹಾಕಕತ್ತೀನಿ. ಅದ್ರ ಸಂಬಂಧ ದಿನ ಜಾಬ್ ಅಪ್ಡೇಟನ್ನ ಹಾಕ್ತಿರ್ತೇನೆ. ನೀವು ನನಗೆ ಏನು ಪ್ರೀತಿ ಕೊಡ್ಬೇಕಪ್ಪ ಅಂತಂದ್ರೆ ವಿಡಿಯೋ ಪೂರ್ತಿ ನೋಡ್ರಿ, ನಿಮಗೂ ಸಂಬಂಧಪಟ್ಟಿರೋದು ಇರ್ತೈತಿ. ನಿಮಗೇನಾದರೂ ಗೊಂದಲಗಳಿದ್ದು ಮತ್ತೊಳ್ಳೆ ಏನಾದರೂ ಕೇಳಬೇಕ, ಪ್ರಶ್ನೆ ಮಾಡ್ಬೇಕಪ್ಪ ಅಂತಂದ್ರೆ ನನಗೆ ಕಾಮೆಂಟ್ ಬಾಕ್ಸ್ ಎನಿ ಟೈಮ್ ಆನ್ ಇರ್ತೈತಿ, ನೀವು ಬಂದು ಕೇಳ್ಬೋದು. ಅದಕ್ಕೆ ರಿಪ್ಲೈ ಮಾಡಿ ನಾನು 100% ಕೊಡ್ತೇನೆ. ಇವತ್ತಿನ ಜಾಬ್ ಅಪ್ಡೇಟ್ ಏನಪ್ಪ ಅಂತಂದ್ರೆ ನಮ್ಮ ಧಾರವಾಡದೊಳಗೆ ಜಾಬ್ ಇಲ್ಲ ಏನಣ್ಣ ಅಂತ ಕೇಸ್ ಭಾಳ ಮಂದಿ ಕೇಳಾಕತ್ತಿದ್ರಿ. ಇನ್ನೊಂದು ಏನಾಗ್ಬಿಡ್ತೈತಪ್ಪ ಅಂತಂದ್ರೆ ಇದೊಂದು ದೊಡ್ಡದೊಂದು ಸಮುದ್ರ ಇದ್ದಂಗೆ ರೀ. ಹೆಂಗಪ್ಪ ಅಂತಂದ್ರೆ ಮಷಿನರಿ ಮಾಡಿದವ್ರಿಗೆ, ಮಷಿನರಿ ಫೀಲ್ಡ್, ಇಂಜಿನಿಯರಿಂಗ್ ಫೀಲ್ಡ್, ಮೆಕ್ಯಾನಿಕಲ್ ಫೀಲ್ಡ್ ಮಾಡಿದವ್ರಿಗೆ ಭಾಳ ಈಸಿಯಾಗಿ ಜಾಬ್ ಸಿಕ್ಬಿಡ್ತೈತಿ. ಇಲ್ಲಿ ಕಂಪನಿಗಳು ದೊಡ್ಡ ಕಂಪನಿಗಳು ಅದಾವ. ಹಂಗೆ ಇವಾಗ ಧಾರವಾಡ ಜಿಲ್ಲೆ ಒಳಗೆ ಏನಾದರೂ ಹೈರಿಂಗ್ ಇದ್ರೆ ಹೇಳ್ರಿ ಅಂತಿದ್ರಿ. ಧಾರವಾಡ ಜಿಲ್ಲೆ ಒಳಗೆ ಹುಬ್ಬಳ್ಳಿ ತಾಲೂಕು ಬರ್ತೈತಿ, ಹುಬ್ಬಳ್ಳಿ ಒಳಗೂ ಇದ್ರು ಹೇಳಂತೀರಿ. ಮುಂದಿನ ದಿನಗಳೊಳಗೆ 100% ನಿಮ್ಮ ಎಜುಕೇಷನಿಗೆ ತಕ್ಕಂಗೆ ನಾನು ಅಪ್ಡೇಟ್ ತೊಗೊಂಡ್ಬರ್ತೀನಿ. ಅದ್ರ ಸಲುವಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಈ ವಿಡಿಯೋಕ್ಕೆ ಇಷ್ಟು ಸಬ್ಸ್ಕ್ರೈಬರ್ ಆಗಿದಾರ ಅಂತ ಕೇಸ್ ನಾನು 100% ಒಂದು ನೋಡ್ರಿ ಇಲ್ಲೇ ಈ ಡೈರಿ ಒಳಗೆ ಮಾಡಾಕತ್ತೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಾಕತ್ತೀರಲ್ಲ ಅವ್ರದ್ದು. ಅದ್ರ ಸಂಬಂಧ ಪ್ಲೀಸ್ ದಯವಿಟ್ಟು ಅಂದ್ರೆ ನಾ ಜಾಬ್ ಅಪ್ಡೇಟ್ ಅದ್ರಾಗ ಎಂಟ್ರಿ ಮಾಡ್ತಿರ್ತೀನಿ. ಆದಷ್ಟು ವಿಡಿಯೋ ಶೇರ್ ಮಾಡಿರಿ, ಯಾಕಂದ್ರೆ ಹೆಲ್ಪ್ ಆಕೈತಿ. ITI ಮಾಡಿದವ್ರಿಗೆ, ಡಿಪ್ಲೊಮಾ ಮಾಡಿದವ್ರಿಗೆ, 10th ಪಾಸ್ ಆದವ್ರಿಗೆ, ಫೇಲ್ ಆದವ್ರಿಗೆ ಇಷ್ಟು ಲೋಕಲ್ ಹೈರಿಂಗ್ ಯಾರು ಯೂಟ್ಯೂಬ್ ಒಳಗೆ ಕೊಟ್ಟಿಲ್ಲ. ಅದು ಉತ್ತರ ಕರ್ನಾಟಕ ಭಾಷೆ ಒಳಗೆ ಕೊಡಾಕತ್ತೀನಿ. ಯಾಕಪ್ಪ ಅಂತಂದ್ರೆ ಭಾಳ ನಾನು ಹುಟ್ಟೂರು ಇದೆ ಉತ್ತರ ಕರ್ನಾಟಕ ಅಂದ್ರೆ. ಅದ್ರ ಸಂಬಂಧ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಕೇಸ ಇದೊಂದು ಜಾಬ್ ಅಪ್ಡೇಟಿಂದ ಡೈರೆಕ್ಟ್ ಯೂಟ್ಯೂಬ್ ಒಳಗನ ಮಾಡಾಕತ್ತೇನೆ ನಾನು. ನೀವು ಸಪೋರ್ಟಿವ್ ಆಗಿ ಇರ್ತೀರಂತ ಕೇಸ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಭಾಳ ಮಾತಾಡೋದು ಬೇಡ. ಇವತ್ತಿನ ಜಾಬ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ನಮ್ಮ ಧಾರವಾಡ ಜಿಲ್ಲೆ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ ಅಂದ್ರೆ ಬೇಲೂರು ಕೈಗಾರಿಕಾ ಪ್ರದೇಶದೊಳಗೆ ಹೈರಿಂಗ್ ಇಲ್ಲ ಏನಣ್ಣ ಅಂತ ಭಾಳ ಮಂದಿ ರಿಪ್ಲೈ ಮಾಡಿದ್ರಿ. ಗದಗ, ಕೊಪ್ಪಳ, ರಾಯಚೂರು, ಬಳ್ಳಾರಿ, ಬಾಗಲಕೋಟೆ, ಮುಧೋಳ, ಜಮಖಂಡಿ ಇಲ್ಲಿ ಹುಡುಗರೆಲ್ಲ ನನಗೆ ರಿಪ್ಲೈ ಮಾಡಿದ್ರೆ ಏನಂತಂದ್ರೆ ನಿಮ್ಮ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾದಾಗ ಅಷ್ಟು ದೊಡ್ಡ ಕಂಪ್ನಿ ಅದಾವ, ಹೈರಿಂಗ್ ನಡೆಯದೇನಿಲ್ಲ ಅಂತೇಳಿ. ಇವಾಗ ಟಾಟಾ ಮೋಟರ್ಸ್ದ ಹೈರಿಂಗ್ ನಡೆಯತೈತಿ. ನೀವೇನಾದ್ರೂ ನೆಕ್ಸ್ಟ್ ಮಾಡಪ್ಪ ಅಂತಂದ್ರೆ ಅದೊಂದು ವಿಡಿಯೋ ಮಾಡ್ತೇನೆ ನಾನು. ಮತ್ತು ಪೇಮೆಂಟ್ ಎಷ್ಟಾರು ಇರಲಿ ಅಣ್ಣ, ಆನ್ ರೋಲ್ ಪೊಸಿಷನಿಗೆ ಯಾವಾರು ಇದ್ದು ಅಂದ್ರೆ ಅದನ್ನು ಹೇಳ್ರಿ, ನಾನು ಅದನ್ನು ಮಾಡ್ತೀನಿ ಮುಂದಿನ ದಿನಗಳೊಳಗೆ. ಮತ್ತು PF ESI ಇದ್ದ ಅದನ್ನೆಲ್ಲ ಫ್ರೀಯಾಗಿ ಹೆಂಗೆ ತೆಗೆದುಕೊಡ್ಬೇಕು ಮತ್ತು ಏನೇನು ಮಾಡ್ಬೇಕು, ಏನಾದರೂ ಸಮಸ್ಯೆ ಇದ್ರೆ ಅದ್ರ ಬಗ್ಗೆ ಹೇಳೋಣ ಅಂತ ಕೇಸ್ ನೀವು ಕಮೆಂಟ್ ಮಾಡಿದ್ರಿಪ್ಪ ಅಂತಂದ್ರೆ ನಾನು ರಿಪ್ಲೈ ಮಾಡ್ತೀನಿ. ಭಾಳ ಒಣದ ಕುಟ್ಟಾಕತ್ತೀನಿ ನಾನು, ಬ್ಯಾಡದ. ಇವತ್ತಿನ ಜಾಬ್ ಅಪ್ಡೇಟ್ ಏನಪ್ಪ ಅಂತಂದ್ರೆ ನಮ್ಮ ಧಾರವಾಡ ಜಿಲ್ಲೆಯ ಧಾರವಾಡ ತಾಲೂಕಿನ ಬೇಲೂರು ಕೈಗಾರಿಕಾ ಪ್ರದೇಶದೊಳಗೆ ADMS ಕಂಪನಿ ಒಳಗೆ 100% ಹೈರಿಂಗ್ ಆಗತೈತಿ. ಸ್ಯಾಲ್ರಿನೂ ಚಲೋ ಐತಿ. ಅದ್ರದ್ದು ಅಪ್ಡೇಟ ತೊಗೊಂಬಂದಿನಿ ಇವತ್ತು, ಬರೀ ಅದ್ರ ಬಗ್ಗೆ ಮಾತಾಡೋಣ. ಓಕೆ. ADMS ಕಂಪನಿ ಹೈರಿಂಗ್ ಮಾಡಾಕತೈತಿ ನಮ್ಮ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾದಾಗ. ಸ್ಯಾಲ್ರಿ ನಿಮ್ಮ ಎಕ್ಸೆಪ್ಟೇಷನ್ ಎಷ್ಟೈತಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನ ಕೊಡಾಕತ್ತಾರ. ನಾನು ಜೆನ್ಯೂನ್ ಇರೋ ಅಪ್ಡೇಟ್ ಅಷ್ಟೇ ತೊಗೊಂಬರ್ತೀನಿ, ಯಾವುದೇ ಪೇಕ್ ತರೋದಿಲ್ಲ, ಪ್ರಮೋಷನ್ನು ಇನ್ನೂ ಇರೋದಿಲ್ಲ.
ADMS ಇ ಬೈಕ್ಸ್ ಕಂಪನಿ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಅವ್ರ ಕಡೆಯಿಂದ ಹೈರಿಂಗ್ ಆಗತೈತಿ. ಇಲ್ಲಿ ಏನ್ ರೆಡಿ ಆಕಿತ್ತಪ್ಪ ಅಂತಂದ್ರ ಮೊದಲ ತಲೆಯಾಗ ಇಟ್ಕೋರಿ, ಎಲೆಕ್ಟ್ರಿಕಲ್ ಬೈಕ್ಸ್ ರೆಡಿ ಆಕಾವ. ಈ ಕಂಪನಿ ಒಳಗ ಎಲೆಕ್ಟ್ರಿಕಲ್ ಬೈಕ್ ರೆಡಿ ಆಕಾವ. ಓಪನ್ ಪೊಸಿಷನ್ ಇರ್ತೈತಿ, ಅಂದ್ರ ಯಾರು ಬೇಕಾದವ್ರು ಬಂದ ಹೈರಿಂಗ್ ಮಾಡ್ಕೋಬಹುದು. ಏಜ್ ಲಿಮಿಟ್ ಇರ್ತೈತಿ. ಇಂಟರ್ವ್ಯೂಗೆ ಬಂದಾಗ ನೀವು ಅದನ್ನ ಕನ್ಫರ್ಮ್ ಮಾಡ್ಕೋಬೇಕ. ಬ್ಯಾಟ್ರಿ ಸೆಕ್ಷನ್ ಎಕ್ಸಿಕ್ಯೂಟಿವ್, ಟೆಕ್ನಿಷಿಯನ್ ಮತ್ತು ಇಂಜಿನಿಯರ್ಸ್ಗಳ ಈ ಕಂಪನಿಗೆ ಬೇಕಾಗಿದ್ದಾರೆ. ADM ಕಂಪನಿ ಅಂದ್ರೆ ದೊಡ್ಡ ಕಂಪನಿ ಇದೆ, ಇಲ್ಲೇ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾದಾಗ ಬಹಳ ನೀಟ್ನೆಸ್ ಕಂಪನಿ. ಆ ಕಂಪನಿದ ಹೈರಿಂಗ್ ನಡೆಯಂತೈತಿ. ಜಾಬ್ ರಿಕ್ರೂಟ್ಮೆಂಟ್ಸ್ ಏನೇನ್ ಇದು ಮಾಡತ್ತಾರಪ್ಪ ಅಂತಂದ್ರೆ ಆನ್ ರೋಲ್ ಪೊಸಿಷನ್ಗೆ ಇನ್ನೊಮ್ಮೆ ತಿಳ್ಕೊರಿ. ಕಂಪನಿ ಥ್ರೋಗ ನೀವೇನಾದ್ರೂ ಹೋಗ್ಬೇಕಪ್ಪ ಅಂತಂದ್ರೆ ಡಿಪ್ಲೊಮಾ ಮಾಡಿರ್ಬೇಕ, ಇಂಜಿನಿಯರಿಂಗ್ ಮುಗಿಸಿರ್ಬೇಕ. ಡಿಪ್ಲೊಮಾ ಕೋರ್ಸ್ ಇದ್ದವರಿಗೆ ಸಪ್ರೇಟ್, ಮತ್ತು ಇಂಜಿನಿಯರ್ ಮಾಡಿದವ್ರಿಗೆ ಅವ್ರು ಸಪ್ರೇಟ್. ಬಟ್ ಎಕ್ಸ್ಪೀರಿಯನ್ಸ್ ಪರ್ಸನ್ಗಳನ್ನ ಅಷ್ಟ ಆನ್ ರೋಲ್ ಪೊಸಿಷನ್ಗೆ ತಗೋಕತ್ತಾರ ಅವ್ರ. ಮತ್ತೆ ಕ್ವಾಲಿಟಿ ಅದಾವ ಒಂದ್ ಸ್ವಲ್ಪ ನಾನು ನಿಮ್ಗೆ ಪೋಸ್ಟರ್ ಈ ವಿಡಿಯೋ ಎಂಡಿಗೆ ಹಾಕ್ತಾನೆ, ಏನೇನ್ ಇರ್ಬೇಕು ಆನ್ ರೋಲ್ ಪೋಸ್ಟಿಗೆ ಅಂತ ಕೆಲಸ ಬೇಕಾದ್ರೆ ಈ ಸ್ಕ್ರೀನ್ ಮೇಲೆ ಹಾಕ್ತೇನೆ ನೋಡ್ರಿ. ಇವೆಲ್ಲ ಕ್ವಾಲಿಟಿ ಅವನ ಕಡೆ ಇರ್ಬೇಕು, ಅಂದಾಗ ಆನ್ ರೋಲ್ ಪೊಸಿಷನ್ ಆಕೈತಿ. ಆನ್ ರೋಲ್ ಪೊಸಿಷನ್ ಅಂದ್ರೆ ಏನೋ ಒಬ್ಬಂದ ಜಾಬ್ ತಲೆ ಕೆಡ್ಸೋನಂಗ್ ಇದ್ ಬಿಡುದು. ಯಾಕಪ್ಪ ಅಂತಂದ್ರೆ ತಲೆ ಕೆಡ್ಸ್ಕೊಂಡಂಗ್ ಇದ್ ಬಿಡೋದು ಯಾಕಪ್ಪ ಅಂತಂದ್ರೆ ಸ್ಯಾಲ್ರಿ ಸಿಕ್ಕಾಬಿಟ್ಟಿ, ಅಂದ್ರೆ ಸ್ಯಾಲ್ರಿ ಚೆನ್ನಾಗಿರ್ತೈತಿ, ಕಂಪನಿ ಕಡೆಯಿಂದ ಬೆನಿಫಿಟ್ಸ್ ಬರ್ತಾವ. ಹಂಗ ಕಂಪನಿ ಥ್ರೋ ಕೆಲಸ ನಿಮಗೆ ಇದ್ದಿದ್ದು ಹೇಳ್ಬೇಕಪ್ಪ ಅಂತಂದ್ರೆ ಕಂಪನಿ ಥ್ರೋ, ಯಾವುದೇ ಕಾಂಟ್ರಾಕ್ಟ್ ಥ್ರೋ ಕೆಲಸ ಇರೋದಿಲ್ಲ. ಅದಕ್ಕೆ ಡಿಪ್ಲೊಮಾ ಕ್ಯಾಂಡಿಡೇಟ್ಗಳು, ಇಂಜಿನಿಯರ್ ಕ್ಯಾಂಡಿಡೇಟ್ಗಳು ಇದೊಂದು ಕ್ವಾಲಿಟಿ ಇರ್ಬೇಕು, ಇದ್ರೊಳಗೆ ಎಕ್ಸ್ಪೀರಿಯನ್ಸ್ ಇರ್ಬೇಕು, ಅಂದಾಗ ನಿಮ್ಗೆ ಆನ್ ರೋಲ್ ಪೊಸಿಷನ್ ಕೊಡ್ತಾರ. ಇವಾಗ ಕ್ವಾಲಿಫಿಕೇಶನ್ಗೆ ಬರೋನು. ಕ್ವಾಲಿಫಿಕೇಶನ್ ಏನೇನು ಆಗಿರ್ಬೇಕಪ್ಪ ಅಂತಂದ್ರೆ ಇಲ್ಲಿ ITI ಆಗಿರ್ಬೇಕು, ITI ಎನಿ ಟ್ರೇಡ್, ಡಿಪ್ಲೊಮಾ ಆಗಿರ್ಬೇಕು, ಮತ್ತು ಇಂಜಿನಿಯರಿಂಗ್ ಆಗಿರ್ಬೇಕು. ಈ 3 ಸೆಕ್ಷನ್ ಮಾಡಿದವರು 100% ಈ ಕಂಪನಿ ಒಳಗೆ ಹೈರಿಂಗ್ ಆಗತೈತಿ. ಈಗ ಸದ್ಯ ಮಟ್ಟಿಗೆ ಹೈರಿಂಗ್ ನಡೆಯಕತೈತಿ ಅಲ್ಲೇ. ಮತ್ತು ESI PF ಇರ್ತೈತಿ, ಇರತೈತಿ. ESI PF ಅಂತೂ ನಾರ್ಮಲ್ ಆಗಿ ಇರತೈತಿ, ಅದನ್ನೇನು ಹೇಳೋದು ಬೇಡ ಅನ್ಕೊಂತೀನಿ. ಆದ್ರೂ ನಾನು ವಿಡಿಯೋ ಪ್ರಪೋಸ್ ನಿಮಗೆ ತಿಳಿಸ್ಬೇಕಪ್ಪ ಅಂತಂದ್ರೆ ನಾನು ESI PF 100% ನಿಮಗೆ ಮಾಹಿತಿ ಕೊಡಬೇಕಾಕೈತಿ, ಹೇಳಬೇಕು ಆಕೈತಿ. ಮತ್ತು ಸ್ಯಾಲ್ರಿ ಇಲ್ಲೇ ಡೈರೆಕ್ಟ್ ಒಳಗೆ ಹೇಳೋದಿಲ್ಲ. CTC ಎಷ್ಟು ಬರ್ತೈತಿ ಅಂತ ಈ ಕೆಲಸ. ಯಾಕಪ್ಪ ಅಂತಂದ್ರೆ ಈ ಕಂಪನಿ ಒಳಗ ಫಸ್ಟ್ ಟೈಮ್ ಬಲ್ಕ್ ಹೈರಿಂಗ್ ಮಾಡಂತಾರ. ಬಲ್ಕ್ ಅಂದ್ರೆ ಗೊತ್ತಾತೇನ್ರಿ, ಒಂದು ಟೀಮ್ ಹೈರಿಂಗ್ ಮಾಡಂತಾರ. ಸಿಕ್ಕಾಪಟ್ಟಿ ಮ್ಯಾನ್ ಪವರ್ ಬೇಕಾಗಿದ್ದಾರೆ ಈಗ. ಅದ್ರ ಸಂಬಂಧ ಕ್ವಾಲಿಟಿ ಪರ್ಸನ್ಸ್ ಅಷ್ಟು ಕಾಲ್ ಮಾಡ್ರಿ ಅವ್ರಿಗೆ, ನಿಮ್ಗೆ ಹೆಲ್ಪ್ ಮಾಡ್ತೇನೆ, ಮುಂದಿನ ಹೇಳ್ತೇನೆ ಈಗ. ಮತ್ತು ನಿಮ್ಮ ಸ್ಯಾಲ್ರಿ ಬೇಸ್ ಅಪಾನ್ ನಿಮ್ಮ ಇಂಟರ್ವ್ಯೂ ಚೆನ್ನಾಗಿ ಕೊಡ್ಬೇಕು. ಮತ್ತೊಳ್ಳೆ ಏನಪ್ಪಾ ಅಂತಂದ್ರೆ ಎಕ್ಸ್ಪೀರಿಯನ್ಸ್, ಮೇನ್ ಎಕ್ಸ್ಪೀರಿಯನ್ಸ್ ವಿತ್ ಪ್ರೂಫ್. ಹೆಂಗಂದ್ರೆ ಎಕ್ಸ್ಪೀರಿಯನ್ಸ್ ಲೆಟರ್ ಇರ್ಬೇಕು, ಚೆನ್ನಾಗಿ ಮಾತಾಡೋ ಸ್ಕಿಲ್ ಇರ್ಬೇಕು. ಇಂಟರ್ವ್ಯೂ ಪಾಸ್ ಮಾಡಿದ್ರು ಇವ ಅದಕ್ಕೆ ಎಲಿಜಿಬಲ್ ಅದಾನಪ್ಪ ಅಂತ ಕೆಲಸ ಅವ್ರಿಗೆ ಅನ್ನಿಸ್ಬೇಕು. ಅಂದಾಗ ನಿಮ್ಗೆ ಆನ್ ರೋಲ್ ಪೊಸಿಷನ್ ಸಿಗ್ತೈತಿ, ಮತ್ತೊಳ್ಳೆ ಚಲೋ ಸ್ಯಾಲ್ರಿ ಸಿಗ್ತೈತಿ. ಸ್ಯಾಲ್ರಿ ಅಂತೂ ಅವ್ರು ಒಡೆದು ಹೇಳಿಲ್ಲ, ಒಂದು ಪೋಸ್ಟರ್ ಲಾಸ್ಟ್ ಹಾಕ್ತೇನೆ ನಿಮಗೆ. ಮತ್ತು ಹಂಗ ಏನಪ್ಪಾ ಅಂತಂದ್ರೆ ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇತ್ತಪ್ಪ ಅಂದ್ರೆ ಡೈರೆಕ್ಟ್ HR ನಂಬರ್ ಸ್ಕ್ರೀನ್ ಮೇಲೆ ಕೊಡ್ತೇನೆ ನಾನು. ಮತ್ತು ಡಿಸ್ಕ್ರಿಪ್ಷನ್ ಒಳಗೂ ಚೆಕ್ ಮಾಡ್ಬೋದು, ಅವ್ರ HR ನಂಬರ್ ಕೊಟ್ಟಿರ್ತೇನೆ. ಅವ್ರಿಗೆ ಕಾಲ್ ಮಾಡಿ ನಿಮ್ಮ ಇಂಟರ್ವ್ಯೂ ಸೆಟ್ ಮಾಡ್ಕೋರಿ. ಬಹಳಷ್ಟು ಮಂದಿ ITI ಕ್ಯಾಂಡಿಡೇಟ್ಗಳು, ಡಿಪ್ಲೊಮಾ ಕ್ಯಾಂಡಿಡೇಟ್ಗಳು ದೂರ ಹೋಗಿ ದುಡಿಯತಿರ್ತೀರಿ. ಇದೊಂದು ಬೆಸ್ಟ್ ಅಪಾರ್ಚುನಿಟಿ. ಆ ಕಂಪನಿ ಏನು ಸಡನ್ ಆಗಿ ಬಂದಾಗೋದಿಲ್ಲ. ಮತ್ತು ಇವಾಗ ಸ್ಟಾರ್ಟ್ ಆಗೈತಿ, ಭಾರಿ ಮಸ್ತ್ ಕಂಪನಿ. ಇವಾಗ ಸ್ಟಾರ್ಟ್ ಆಗೈತೆ ಅಂದ್ರೆ ಸ್ಟಾರ್ಟ್ ಆಗಿ ಭಾಳ ವರ್ಷ ಆತ. ಅದ ಏನ ಈ ಕ್ವಾಲಿಟಿ ಅಂದ್ರೆ ಈ ಕ್ವಾಲಿಫಿಕೇಶನ್, ಈ ಕ್ವಾಲಿಟಿ ಮೆಂಬರ್ಸ್ಗಳನ್ನ ಇವಾಗ ತಗೋಕತ್ತಾರ ಆ ಕಂಪನಿಗೆ. ಅದಕ್ಕೆ ಈ ಟೀಮ್ ಜಾಯ್ನ್ ಆಗ್ರಿ. ADMS ಇ ಬೈಕ್ಸ್ ಕಂಪನಿ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಇವ್ರ ಕಡೆಯಿಂದ ಹೈರಿಂಗ್ ಆಗತೈತಿ. ಚೆನ್ನಾಗೈತಿ. ಇಂಟರ್ವ್ಯೂ ಸೆಟ್ ಮಾಡ್ಕೊರಿ. ಆಲ್ರೆಡಿ ಇಂಟರ್ವ್ಯೂ ಸೆಟ್ ಆಗೈತಿ. ಮತ್ತೊಳ್ಳೆ ಅವ್ರದ್ದು ನಾನು Gmail ಮೆನ್ಷನ್ ಮಾಡ್ತೇನೆ, ಅವರಿಗೆ ಮೇಲ್ ಮಾಡ್ರಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊರಿ. ಮತ್ತು ಅವರಿಗೆ ನಿಮ್ಮ ರೆಸ್ಯೂಮ್ ಪ್ರೊಫೆಷ್ನಲ್ ಆಗಿ ಒಂದು ಚಂದಾಗ ರೆಸ್ಯೂಮ್ ಮಾಡ್ರಿ, ನೋಡ್ರಿ ಇಂಪ್ರೆಸ್ ಆಗ್ಬೇಕಾ ಅಂತ ರೆಸ್ಯೂಮ್ ರೆಡಿ ಮಾಡಿ ಅವ್ರಿಗೆ ಹಾಕ್ರಿ. ಸ್ಯಾಲ್ರಿ ಅಂತೂ ಡೈರೆಕ್ಟ್ ನಾನು ಹೇಳಕ್ ಬರೋದಿಲ್ಲ. ನನ್ನ ಎಕ್ಸೆಪ್ಟೇಷನ್ ಪ್ರಕಾರ ಒಂದು 17,000 ಮ್ಯಾಲ ಐತಿ. ಅದು ನಮ್ಮ ಧಾರವಾಡದೊಳಗನ ಐತಿ. ITI ಮಾಡಿ ಪುನಃ ಬೆಂಗಳೂರು, ಮೈಸೂರು ದೂರ ಹೋಗಿ ದುಡಿತಿರ್ತೀರಿ. ಎಲೆಕ್ಟ್ರಿಕಲ್ ಬೈಕ್ಸ್ ರೆಡಿ ಆಕಾವ ನಮ್ಮ ಇಂಡಸ್ಟ್ರಿಯಲ್ ಏರಿಯಾದೊಳಗೆ. ಅದಕ್ಕಾಗಿನ ಮ್ಯಾನ್ ಪವರ್ ತಗೋಕತ್ತಾರ. ನೀವು ಮಿಸ್ ಮಾಡಕ್ ಹೋಗ್ಬೇಡ್ರಿ ಅನ್ಕೊಂತೀನಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಮತ್ತೆ ಇದ್ದಿದ್ದು ಹೇಳ್ಬೇಕಪ್ಪ ಅಂದ್ರೆ ಭಾಳ ನೀವು ಪೂರ್ತಿ ವಿಡಿಯೋ ನೋಡಿರ ಅನ್ಕೊಂತೀನಿ. ಇದ್ದಿದ್ದು ರಿಯಾಲಿಟಿನ ಮಾತಾಡಿಬಿಡ್ತೇನೆ ನಾನು ಆನ್ ಸ್ಕ್ರೀನ್. ಯಾರೂ ಮಾತಾಡಂಗಿಲ್ಲ. ಅದ್ರ ಸಲುವಾಗಿ ಒಂದು ಸ್ವಲ್ಪ ರೀಚ್ ಕಡಿಮೆ ಸಿಗ್ತೈತಿ. ಹಂಗೆ ಥ್ಯಾಂಕ್ಸ್ ಫಾರ್ ಯೂಟ್ಯೂಬಿಗೂ ಹೇಳ್ಬೇಕು. ಯೂಟ್ಯೂಬ್ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಾಕತೈತಿ. ಹಂಗೆ ನನ್ನ ಇನ್ಸ್ಟಾ ಫ್ಯಾಮಿಲಿಯಿಂದ ಬಂದು ಕ್ಯಾಸ್ ಇಲ್ಲಿ ಸಬ್ಸ್ಕ್ರೈಬ್ ಮಾಡೋರ್ಗು ಭಾಳ ಅಂದ್ರೆ ಭಾಳ ಪೇಷನ್ಸ್ ಇರ್ತೈತೆ ಅನ್ಕೊಂತೀನಿ. ವಿಡಿಯೋ ನೋಡ್ರಿ. ಏನೋ ಒಂಥರ ನಾನು ಪೊಸಿಷನಿಗೆ ಮತ್ತು ಹೊಳೆ ನಿಮಗೆ ತಿಳುವಳಿಕೆ ಬರುವಂಗ ಮಾತಾಡಿರ್ತೇನೆ ಅನ್ಕೊಂತೀನಿ. ಮುಂದಿನ ದಿನಗಳೊಳಗೆ ಚಲೋ ಪ್ರೈವೇಟ್ ಕಂಪನಿವ ಕ್ವಾಲಿಟಿ ಕಂಪನಿವ ಹೈರಿಂಗ್ ತೊಗೊಂಡ್ಬರ್ತೇನೆ.
ಫ್ಲಿಪ್ಕಾರ್ಟ್, ಅಮೆಜಾನ್, ಮೀಶೋ ಇವೆಲ್ಲ ಹೈರಿಂಗ್ ಅದಾವ ನನ್ನ ಕಡೆ. ಬ್ಲಿಂಕಿಟ್ ಇವೆಲ್ಲ ಅದಾವ, ಸ್ಯಾಡಾಪ್ಯಾಕ್ಸ್ ಇವೆಲ್ಲ ಅದಾವ ನನ್ನ ಕಡೆ. ಅಪ್ಡೇಟ್ ನಿಮಗೆ ತಿಳಿಸ್ಕೊಡೋದು ಏನಪ್ಪಾ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತು ನೆಕ್ಸ್ಟ್ ವಿಡಿಯೋ ಯಾವ ರೀತಿ ಮಾಡ್ಬೇಕು, ಯಾವ ಪೊಸಿಷನ್ ಒಳಗೆ ಮಾಡ್ಬೇಕಲ್ಲ ಅದನ್ನ ನೀವು ನನಗೆ ಕಾಮೆಂಟ್ ಮಾಡ್ರಿ. ಮತ್ತು ಹಂಗ ಜೈ RCB ಅಂತ ಕೇಸ್ ಕಾಮೆಂಟ್ ಮಾಡ್ರಿ. ಮತ್ತೆ ಜೈ RCB ಕಮೆಂಟ್ ಯಾಕಪ್ಪ ಅಂತಂದ್ರೆ ಎಷ್ಟು ಅಭಿಮಾನಿಗಳು ಅದಾರ ನಾನು ನೋಡ್ಬೇಕಾಗೈತಿ. ಯಾಕೆ ಜೈ RCB ಅನ್ನಿಸ್ತೇನಂತಂದ್ರೆ CSK ಫ್ಯಾನ್ಸ್ ಬಾಯಾಗ್ನು ಜೈ RCB ಅನಿಸ್ಬೇಕು ನಾನು. ಯಾಕಂದ್ರೆ ನನ್ನ ಕಡೆಯಿಂದ ಒಂದು ಸ್ವಲ್ಪ ಹೆಲ್ಪ್ ಆಗಿರ್ತೈತೆ ಅವ್ರಿಗೆ. ಜೈ RCB ಅಂದ್ರೆ ಏನು ಹೊಕ್ಕೈತಿ ಅಂತ ಕೇಸ್ ಅವ್ರ ಕಡೆನು ಅನ್ಬೇಕು. ಅವ್ರು ಜೈ RCB ಅಂತ ಕೇಸ್ ಕಾಮೆಂಟ್ ಮಾಡ್ರಿ. ಹಂಗ ನಿಮ್ಗೇನಾದ್ರು ಏನು ಕೇಳೋದಿತ್ತು ಅಂದ್ರೆ ಕೇಳ್ರಿ. ಇಂಟ್ರೆಸ್ಟ್ ಇತ್ತಪ್ಪ ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರಿಗೆ ಕಾಲ್ ಮಾಡ್ರಿ. ಯಾರಿಗೂ ದುಡ್ಡು ಕೊಡಬೇಡ್ರಿ. 100% ಫ್ರೀ ಜಾಬ್ ಅಷ್ಟ ತರ್ತೇನೆ ನಾ. ಫ್ರೀ ಜಾಬ್ ಅಷ್ಟ. ಅವ್ರ ಫೀಸು ಇಸ್ಕೊಂಡಿರ್ಬಾರ್ದು, ಏನು ಇಸ್ಕೊಂಡಿರ್ಬಾರ್ದು ಇಂಟರ್ವ್ಯೂಗೆ. ಇವಾಗ ನೀವು ಬೆಂಗಳೂರು, ಮೈಸೂರು, ಪುನಃ ಈ ದೊಡ್ಡ ದೊಡ್ಡ ಸಿಟಿಗೆ ಹೋದ್ರಿಪ್ಪ ಅಂತಂದ್ರೆ ಬರೀ ಇಂಟರ್ವ್ಯೂ ಮಾಡ್ಸಾಕನ ದುಡ್ಡು ಇಸ್ಕೊಂತಾರೆ. ಬೇರೆದವ್ರ ಕಡೆ ಹ್ಯಾಂಡ್ ಓವರ್ ಮಾಡಾಕ 2,000 ಹಾಕಿ 3,000 ಹಾಕಂತ. ಅಂತ ಅದನ್ನ ಮಾಡೋದಿಲ್ಲ. ಫ್ರೀ ಆಗಿನ ಜಾಬ್ ಸಿಕ್ಕಿರ್ಬೇಕು. ಬಡ ವಿದ್ಯಾರ್ಥಿಗಳು ಮತ್ತು ಬಡ ಆಕಾಂಕ್ಷಿಗಳು, ಕಾರ್ಮಿಕರು ಭಾಳ ಮಂದಿ ಇದಾರೆ. ಅವ್ರಿಗೆಲ್ಲರಿಗೂ ಹೆಲ್ಪ್ ಆಗ್ಲಿ ಅಂತ ಕೇಸಿ ಇದೊಂದು ಕೆಲಸ ಮಾಡಾಕತ್ತೀನಿ. ಅಲ್ಲಿ ಅಪ್ಡೇಟ್ ತೊಗೊಂಬಂದು ಕೆಲಸ ನಾನು ನಿಮಗೆ ತಿಳಿಸಿ ಹೇಳು ಕೆಲಸ ಮಾಡತ್ತೀನಿ. ವಿಡಿಯೋ ಪೂರ್ತಿ ನೋಡಿದವ್ರ ಜೈ RCB ಅಂತ ಕೇಸ್ ಕಾಮೆಂಟ್ ಮಾಡ್ರೆ. ಸಿಗೋಣ. ಮತ್ತೆ ಧನ್ಯವಾದಗಳು. ನಮಸ್ಕಾರ.